ಇನ್ನು ಕಾಡಿಂದ ಬಂದು ಮನೆಯಲ್ಲಿ ಅವಿತುಕೊಂಡಂತ ಚಿರತೆ 4 ಗಂಟೆಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಕಾಡಿಂದ ಬಂದು ಮನೆಯೊಂದರಲ್ಲಿ ಚಿರತೆ ಅವಿತುಕೊಂಡಿದೆ. 4 ಗಂಟೆಯಿಂದ ಕಾರ್ಯಾಚರಣೆ ಆಗ್ತಿದೆ. 200 ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿದ್ದಾರೆ. ರಾಣೆಬೆನ್ನೂರಿನ ಜನರಿಗೆ ಆತಂಕ ಹುಟ್ಟಿಸಿದಂತ ಚಿರತೆ ನಾಡಿಗೇರ್ ಓಣಿಯಲ್ಲಿ ಮನೆಯೊಂದರಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಹಾವೇರಿಯ ರಾಣೆಬೆನ್ನೂರಿನ ನಾಡಿಗೇರ್ ಓಣಿ ಪಿಟಿ ಕಾಕಿ ಎನ್ನುವವರ ಮನೆಯಲ್ಲಿ ಅವಿತಿರುವಂತಹ ಚಿರತೆ ಸರಿಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅರಣ್ಯ ಸಿಬ್ಬಂದಿ. ನೋಡಿ, 4 ಗಂಟೆಯಿಂದ ಒಂದು 200 ಸಿಬ್ಬಂದಿ ಬಂದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮನೆಯೊಳಗೆ ಆ ದೃಶ್ಯ ಸೆರೆಯಾಗಿದೆ. ಮನೆಯ ಈ ಕೋಣೆಯೊಂದರಲ್ಲಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ನಾಡಿಗೇರ್ ಓಣಿಯಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಒಂದು ಪ್ರತ್ಯಕ್ಷ ಆಗಿದೆ. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಕಾಕಿಯವರ ಮನೆ ಅಂತ ಇದು. ಈ ಮನೆ ಏನು ಖಾಲಿ ಇತ್ತು. ಖಾಲಿ ಮನೆಯಲ್ಲಿ ಬೆಳ್ಳಂಬೆಳಗ್ಗೆ ಚಿರತೆ ಬಂದಿರುವಂಥದ್ದು. ರಾಣೆಬೆನ್ನೂರಿನ ನಗರದ ಹೃದಯ ಭಾಗದಲ್ಲಿರುವಂಥ ಈ ಮನೆಗೆ ಚಿರತೆ ಪ್ರತ್ಯಕ್ಷ ಆಗ್ತಿದ್ದಂತೆ ಜನರು ಭಯಭೀತರಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿದ್ರು. ಈಗ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಸ್ಥಳೀಯ ಪೊಲೀಸರು ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಈಗ ಬೋನನ್ನು ಇಟ್ಟು ಚಿರತೆಗೆ ಹಿಡಿಲಿಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿ ಅವಿತುಕೊಳ್ಳುವಂಥ ಚಿರತೆ ಹೊರಗೆ ಬರ್ತಾ ಇಲ್ಲ. ಹೀಗಾಗಿ ಗದಗಿನಿಂದ ಒಂದು ವಿಶೇಷ ತಂಡ, ಅರಣ್ಯ ಇಲಾಖೆಯ ತಂಡ ಬಂದಿರುವಂಥದ್ದು. ಅವರು ಕೂಡ ಮನೆ ಮೇಲೆ ಏನು ಬಲೆಯನ್ನು ಹಾಕಿ ಚಿರತೆಯನ್ನು ಸೆರೆ ಹಿಡಿಲಿಕ್ಕೆ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಇದ್ದೀನಿ. ನಗರದಲ್ಲಿ ಇರುವುದರಿಂದ ಅಕ್ಕಪಕ್ಕದ ಜನರು ಕೂಡ ಚಿರತೆಯನ್ನು ನೋಡಲಿಕ್ಕೆ ಕುತೂಹಲದಿಂದ ಬಂದಿರುವಂಥದ್ದು, ಜೊತೆಗೆ ಭಯಭೀತರಾಗಿ ನಿಂತಿರುವಂಥದ್ದು. ಯಾಕಂದರೆ ಇಲ್ಲಿಂದ, ಈ ಮನೆಯಿಂದ ತಪ್ಪಿಸ್ಕೊಂಡ್ರೆ ಮತ್ತೆ ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಜೊತೆಗೆ ಜನರನ್ನು ಚದುರಿಸಲು ಕೂಡ ಪೊಲೀಸರು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಕಾಡಿನಿಂದ ನಾಡಿಗೆ ಚಿರತೆ ಬಂದಿದೆ. ಹೀಗಾಗಿ ಹಾವೇರಿ ನಗರದ ಜನರು ಭಯಭೀತರಾಗಿರುವಂಥದ್ದು. ಇದನ್ನು ಹಿಡಿಲಿಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಚಿರತೆ ಏನು ಖಾಲಿ ಮನೆ ಇತ್ತು, ಆ ಖಾಲಿ ಮನೆಯ ಒಳಗಡೆ ಬಂದು ಅವಿತು ಕುಂತಿರುವಂಥದ್ದು. ಹೀಗಾಗಿ ಅದು ನಗರ ಪ್ರದೇಶದಲ್ಲಿರುವುದರಿಂದ ಚಿರತೆಯನ್ನು ಸೆರೆ ಹಿಡಿಯುವುದು ಬಹಳ ಕಷ್ಟಕರವಾಗಿದೆ. ಹೀಗಾಗಿ ಎಲ್ಲೂ ಕೂಡ ಅದು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಬರದಂತೆ ಬಲೆಯನ್ನು ಹಾಕಿ ಹಿಡಿಲಿಕ್ಕೆ ಅರಣ್ಯ ಸಿಬ್ಬಂದಿಗಳು ನಿಂತಿರುವಂಥದ್ದು. ಜೊತೆಗೆ ಸ್ಥಳೀಯ ಪೊಲೀಸರು ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನು ಸೆರೆ ಹಿಡಿತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.